ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕೇವಲ ವಿಪಕ್ಷಗಳ ಹೋರಾಟವಷ್ಟೇ ಅಲ್ಲ, ಕಾನೂನಿನ ಉರುಳು ಕೂಡ ಬಿಗಿಯಾಗ್ತಾ ಇದೆ. ಈ ಮಧ್ಯೆ ವಾಲ್ಮೀಕಿ ನಿಗಮದ ಅಕ್ರಮ ಸರ್ಕಾರದ ತಲೆನೋವಿಗೂ ಕೂಡ ಕಾರಣ ಆಗಿದೆ. ಇದರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ತ್ರಿಶೂಲದ ವ್ಯೂಹದಲ್ಲಿ ಸಿಲುಕಿದ್ದಾರಾ ಎನ್ನುವಂತ ದೊಡ್ಡ ಪ್ರಶ್ನೆ ಕೂಡ ಮೂಡಿದೆ. ಹಾಗಾದ್ರೆ ಆರಂಭದಲ್ಲಿ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತಿರುವಂತಹ ಸರ್ಕಾರ ದಿಢೀರ್ ಯೂ ಟರ್ನ್ ಹೊಡೆದಿದ್ಯಾಕೆ? ರಿಪಬ್ಲಿಕ್ ಕನ್ನಡದ ಬಿಗ್ ಮೆಗಾ ಇನ್ಸೈಡ್ ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪರ್ವ ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಸದನದಲ್ಲಿ ಸಚಿವರನ್ನ ಸಮರ್ಥಿಸಿಕೊಂಡು ನಿಂತಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ಏಕಾಏಕಿ ಯೂ ಟರ್ನ್ ಹೊಡೆದಿದೆ. ಈ ದಿಢೀರ್ ಬದಲಾವಣೆಯ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ 3 ಪ್ರಮುಖ ಆತಂಕಗಳಿವೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರ ಮತ್ತು ಸಚಿವ ನಾಗೇಂದ್ರ ವಿರುದ್ಧ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ನಾಗೇಂದ್ರ ಕೇವಲ ಸಣ್ಣ ಮೀನು, ವಾಲ್ಮೀಕಿ ನಿಗಮ ಹಗರಣದ ಹಿಂದೆ ತಿಮಿಂಗಿಲಗಳು ಇವೆ ಅಂತ ಹೇಳಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟಿಬದ್ಧವಾಗಿದೆ. ಹೋರಾಟವನ್ನ ಮುಂದುವರಿಸುತ್ತೇವೆ. ನಾಗೇಂದ್ರ ಮತ್ತೆ ಹೇಳ್ತಾ ಇದ್ದಾನೆ, ಇವರು ಸಣ್ಣ ಮೀನು ಮಾತ್ರ, ಬಹಳ ದೊಡ್ಡ ತಿಮಿಂಗಿಲಗಳು ಕೂಡ ಇದರಿಂದ ಇದ್ದಾವೆ. ಬರೋ ದಿನದಲ್ಲೇ ಒಂದೊಂದೇ ಅದನ್ನ ಸತ್ಯನ ಬಿಚ್ಚಿಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ. ಮತ್ತೊಂದೆಡೆ ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಸಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರುವಂತಹ ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂತ ಒಂದು ಹೆಸರನ್ನ ಪಡ್ಕೊಳ್ಳುವಂತ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ದೆ. ಇಷ್ಟೇ ಅಲ್ಲದೆ ಹಗರಣದ ಹಣವನ್ನ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಎನ್ನುವಂತ ಗಂಭೀರ ಆರೋಪವನ್ನ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಮಾಡಿದ್ದಾರೆ. ಬಳ್ಳಾರಿ ಎಂಪಿ ಚುನಾವಣೆಗೆ ಹಣ ಬಳಕೆಯಾಗಿದೆ, ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ. ಇದೆಲ್ಲ ತನಿಖೆಯಿಂದ ಬಂದಿರತಕ್ಕಂಥ ರಿಪೋರ್ಟ್. ಅಧಿಕಾರಿಗಳ ಮೇಲೆ ಕಟ್ಟಿ ಮಂತ್ರಿಯನ್ನ ಬಚಾವ್ ಮಾಡೋದು, ಮಂತ್ರಿಯನ್ನು ಉಳಿಸೋದಕ್ಕೆ ಏನು ಅರ್ಥವೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಒಟ್ನಲ್ಲಿ ಪ್ರಾಸಿಕ್ಯೂಷನ್ ಭೀತಿ, ವಿಪಕ್ಷಗಳ ನಿರಂತರ ಪಾದಯಾತ್ರೆ ಮತ್ತು ಹೈಕಮಾಂಡ್ ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರ ರಾಜೀನಾಮೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇಷ್ಟು ದಿನ ತಡೆದು ನಿಂತಿರುವಂತಹ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಈಗ ತ್ರಿಶೂಲ ವ್ಯೂಹದಿಂದ ಪಾರಾಗಲು ಸಚಿವರ ವಿಕೆಟ್ ಪತನಕ್ಕೆ ಸಜ್ಜಾಗಿದ್ದಾರೆ.